ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವ್ಲಾಗಲ್ಲಿ ನಾನು ಸ್ಯಾಟರ್ಡೇ ಸಂಡೇ ಟೋಟಲಿ ವೀಕೆಂಡ್ ವ್ಲಾಗ್ಸೇ ಅಂತ ಅಂದ್ಕೊಳ್ಳಿ. ಅದ್ರ ಜೊತೆಗೆ ನನ್ನ ಮಗಳ ಬರ್ತ್ಡೇ ಸೆಲಿಬ್ರೇಷನ್ ಹಾಗೆ ಔಟಿಂಗ್ ಹೋಗಿದ್ವಿ. ಕೆಲವೊಂದು ಪುರಾತನ ಕಾಲದ ದೇವಸ್ಥಾನಗಳಿಗೆ, ಹಳೆ ತುಂಬ ಹಳೆ ದೇವಸ್ಥಾನ, ಕಲ್ಲಿನ ದೇವಸ್ಥಾನ ಎಲ್ಲ ಇರುತ್ತಲ್ಲ, ಸೊ ಆ ಕಡೆ ನಾವು ಔಟಿಂಗ್ ಹೋಗಿದ್ವಿ. ಸೊ ಆ ಒಂದು ಕಂಪ್ಲೀಟ್ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಊರಿಂದ ಅಮ್ಮ, ನಮ್ಮ ಮಾಮ ಮತ್ತು ಅವ್ರ ಮಿಸ್ಸಸ್ಸು ಮತ್ತು ನಮ್ಮ ಚಿಕ್ಕಮ್ಮ, ಸೊ ಇವರೆಲ್ಲ ಬರ್ತಿದ್ದಾರೆ. ಇದು ಸಂಡೇ ವ್ಲಾಗು. ನಾನು ನೆನ್ನೆ ನೈಟ್ ಬಂದಿರೋದು, ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಆ ಟೈಮಲ್ಲಿ. ಅವರು ಒಂದು ಕಾರ್ ತೊಗೊಂಡಿದ್ರು, ಹೊಸ ಕಾರ್. ಯಾವುದು ಅಂದರೆ XUV9e ಎಲೆಕ್ಟ್ರಿಕ್ EV ಕಾರ್. ಸೊ ಇಲ್ಲೇ ಮಾದೇಶ್ವರನ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನೈಟ್ ಬಂದರು. ಸೊ ಮಾರ್ನಿಂಗು ಇವಾಗೆಲ್ಲ ರೆಡಿಯಾಗಿ ನಾವು ಟೆಂಪಲ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿತ್ತು. ನಾನು ಮಾದೇಶ್ವರನ ಟೆಂಪಲ್ಗೆ ಒಂದು ಸಲನೂ ಹೋಗೇ ಇರಲಿಲ್ಲ. ಸೊ ಕಾರಂತೂ ಸೂಪರಾಗಿತ್ತು. ಸೊ ಇವಾಗೆಲ್ಲ ಎಲೆಕ್ಟ್ರಿಕ್ ಕಾರ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಎಲೆಕ್ಟ್ರಿಕ್ ಕಾರಲ್ಲಿ ಚಾರ್ಜ್ ಮಾಡ್ಕೊಳ್ಳೋದೊಂದು ಟೆನ್ಷನ್ ಇರುತ್ತೆ ಈ ಒಂದು ಸಿಚುವೇಷನಲ್ಲಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲ ಒಂದು ಪೆಟ್ರೋಲ್ ಬಂಕಲ್ಲೂ ಎಲೆಕ್ಟ್ರಿಕ್ ಚಾರ್ಜಿಂಗ್ದು ಪಾಯಿಂಟ್ ಇಡಬೇಕು ಅಂತ ಎಲ್ಲ ರೂಲ್ಸ್ ಆಗಿದೆ. ಬಟ್ ಇವಾಗ ಸದ್ಯಕ್ಕೆ ಕಡಿಮೆ ಇದೆ. ಪಾಯಿಂಟ್ ಇದ್ರೂ ಕೆಲವೊಂದು ಕಡೆ ವರ್ಕಿಂಗ್ ಇಲ್ಲ. ಸೊ ಆ ಥರ ಎಲ್ಲ ಇದೆ. ನಾವು ಎಲ್ಲಿ ಹೋಗ್ತೀವಿ ಆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಚಾರ್ಜ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಊರಿಂದನೇ ಬರಬೇಕಿದ್ರೇ ಇವರು ಒಂದು ಅರ್ಧ ಚಾರ್ಜ್ ಇದರಲ್ಲಿ ಬಂದಿದ್ದರು. ಸೊ ಹಾಗಾಗಿ ಪ್ರಾಬ್ಲಮ್ ಇತ್ತು ಚಾರ್ಜಿಂಗಿಗೆ. ಸೊ ಒಂದು ಕಡೆ ನಮಗೆ ಕೊಳ್ಳೇಗಾಲ ಅನಿಸುತ್ತೆ ಮೇಬಿದು, ಇಲ್ಲಿ ನಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಕ್ತು. ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ಯಾವುದಿತ್ತು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಅಮೌಂಟ್ ನಾವು ರೀಚಾರ್ಜ್ ಮಾಡಿ ಅದಾದಮೇಲೆ ನಾವು ಎಲೆಕ್ಟ್ರಿಕ್ ಕಾರ್ಗೆ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಬೇಗ ಆಗುತ್ತೆ. ಮನೆಯಲ್ಲೇ ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಒನ್ ಡೇ ಪೂರ್ತಿ ಹಾಕಬೇಕು, ಆ ಥರ ಏನೋ ಪ್ರೊಸೆಸ್ ಇರುತ್ತೆ. ಹೊರಗಡೆ ಎಲ್ಲ ಈ ಥರ ಚಾರ್ಜಿಂಗ್ ಪಾಯಿಂಟಲ್ಲಿ 2 ಅವರ್ಸ್ 3 ಅವರ್ಸ್ಗೆಲ್ಲ ಫುಲ್ ಚಾರ್ಜ್ ಆಗುತ್ತೆ. ಸೊ ನಾವಿಲ್ಲಿ ಚಾರ್ಜಿಗೆ ಹಾಕ್ಬಿಟ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಅಷ್ಟರಲ್ಲೇ ಇದು ಒಂದು 80-90% ಅಷ್ಟು ಚಾರ್ಜ್ ಆಗಿತ್ತು. ಸೊ ಅದಾದಮೇಲೆ ನಾವು ಮಾದೇಶ್ವರನ ಟೆಂಪಲ್ಗೆ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ನೋಡಿ, ಕಾರ್ ಯಾರಾದರೂ ಎಲೆಕ್ಟ್ರಿಕ್ EV ಕಾರ್ ತೊಗೊಳ್ತೀನಿ ಅಂತ ಏನಾದರೂ ಐಡಿಯಾಸ್ ಇದ್ದರೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಇವಾಗ ಟ್ರೆಂಡಿಂಗಲ್ಲಿ. ಮುಂದೆ ಎಲ್ಲ ಡೀಸೆಲ್ ಪೆಟ್ರೋಲ್ ಕಾರ್ಸ್ ಇರೋದೇ ಇಲ್ಲ, ಎಲ್ಲ ಎಲೆಕ್ಟ್ರಿಕ್ ಕಾರ್ಸೇ ಬರ್ತಾ ಇರುತ್ತೆ. ಸೊ ಹೊಸದಾಗಿ ಯಾರ್ಯಾರು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ತೊಗೊಳ್ತಾ ಇದ್ದೀರಾ, ಎಲ್ಲರೂ ಎಲೆಕ್ಟ್ರಿಕ್ನ ಚೂಸ್ ಮಾಡಿ ಅಂತ ನನ್ನ ಅನಿಸಿಕೆ. ಸೊ ಅಲ್ಲೇ ನಾವು ಚಾರ್ಜ್ಗೆ ಹಾಕ್ಕೊಳ್ತಾ ಇನ್ನೂ ಸ್ವಲ್ಪ ಟೈಮ್ ಇದರಿಂದ ಮಳೆನೂ ಕೂಡ ಬಂದ್ಬಿಡ್ತು. ಹಾಗಾಗಿ ಒಳಗಡೆನೇ ಇದು ಹೋಮ್ ಸ್ಟೇ ಥರ, ಹೋಟೆಲ್ ವಿತ್ ಹೋಮ್ ಸ್ಟೇ ಥರ ಇಲ್ಲಿ ಸ್ಟೇ ಮಾಡ್ಬೋದು. ಇದೆಲ್ಲ ಹೋಟೆಲ್ಸೇ. ಬಟ್ ಹೆಂಗಂದರೆ ತುಂಬ ಜಾನಪದ ರೀತಿಯಲ್ಲಿ ಅದು ಮಾಡಿದರು. ತುಂಬ ಪೀಸ್ಫುಲ್ ಆಗಿತ್ತು. ಅಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಹಂಗಾಗಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು
ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಕಂಟಿನ್ಯೂಸ್ ನನಗೆ ವ್ಲಾಗ್ನ ಇದು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋದಾಗ ತುಂಬ ರಶ್ ಇತ್ತು. 1 ಅವರ್ ನಮಗೆ ಕೂರ್ಸೇ ಬಿಟ್ಟಿದ್ದು. ಅದಾದಮೇಲೆ ದರ್ಶನ ಸಿಕ್ಕಿದ್ದು. ಹಾಗಾಗಿ ಇಲ್ಲಿಗೆ ನಾನು ಈ ವ್ಲಾಗ್ನ ಸ್ಟಾಪ್ ಮಾಡಿದೆ. ಸೊ ಎಲ್ಲರೂ ಊಟ ಮಾಡ್ಕೊಂಡು, ನಾನೆಲ್ಲ ಊಟ ಖಾಲಿ ಆದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದನ್ನೇ ಇಲ್ಲಿ ರೇಗಿಸ್ತಾಯಿದ್ರು, ಎಲ್ಲ ತಟ್ಟೆ ಎಲ್ಲ ಖಾಲಿ ಆದಮೇಲೆ ವೀಡಿಯೋ ಮಾಡ್ತಿದ್ಯಾ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನನ್ನ ಮಗಳ ಬರ್ಡೇ ದಿನ. ಸೊ ಮಂಗಳವಾರದ ವ್ಲಾಗ್ ಇದು. ಅವಳದಿದ್ದು 11th ಬರ್ಡೇ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದು ಮಾರ್ನಿಂಗ್ ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ ಇದೊಂದು ಡ್ರೆಸ್ನ ತೊಗೊಂಡು ಬಂದಿದ್ವಿ. ಪ್ಯಾಂಟ್ ಮತ್ತು ವಿತ್ ಜಾಕೆಟ್ ಟಿ ಶರ್ಟ್ ಥರ. ಅದು ಚೆನ್ನಾಗಿ ಕಾಣ್ತಾಯಿದ್ದು. ಸ್ವಲ್ಪ ಲೂಸ್ ಇರೋದು, ಸ್ವಲ್ಪ ಇನ್ನು ಉದ್ದ ಇರೋದನ್ನೇ ತೊಗೊಂಡಿದ್ದೀವಿ. ಯಾಕಂದರೆ ಬೆಳೆಯೋ ಮಕ್ಕಳಲ್ವ, 1-2 ಸಲ ಆಕಾಶದಲ್ಲಿ ಬೆಳೆದ್ಬಿಟ್ಟಿರ್ತಾರೆ, ತುಂಡಾಗ್ಬಿಡುತ್ತೆ, ಟೈಟ್ ಆಗಿಬಿಡುತ್ತೆ. ಟೈಟೇನಾಗಲ್ಲ, ನನ್ನ ಮಗಳು ಯಾವಾಗಲೂ ಸಣ್ಣನೇ ಇರ್ತಾಳೆ, ತುಂಡ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಲೂಸಾಗಿರೋದು, ಉದ್ದ ಇರೋದು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಇನ್ನು ಒಂದು ಸ್ವಲ್ಪ ದಿನ ಚೆನ್ನಾಗಿ ಯೂಸ್ ಮಾಡ್ಬೋದು ಅಂಥೇಳಿ. ಅವಳಿಗೂ ಕೂಡ ಸ್ಕೂಲ್ ಇತ್ತಲ್ಲ, ಸೊ ಹಾಗಾಗಿ ಅವಳಿಗೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು, ನಾನು ಕೂಡ ಏನು ರಜಾ ಹಾಕಿರಲಿಲ್ಲ, ನನಗೂ ಆಫೀಸ್ ಇತ್ತು. ಸೊ ಅವಳಿಗೆ ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಜೆ ತಾನೇ ನಾವು ಕೇಕೆಲ್ಲ ಕಟ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಅವಳಿಗೂ ರಜಾ ಹಾಕ್ಸಿರ್ಲಿಲ್ಲ. ಇವ್ರ ಸ್ಕೂಲಲ್ಲಿ ಏನಂದರೆ ಚಾಕ್ಲೇಟ್ಸ್ ನಾಟ್ ಅಲೌಡ್, ಅಂದರೆ ಚಾಕ್ಲೇಟ್ಸ್ ಎಲ್ಲ ಏನೂ ಕೊಡೋಂಗಿಲ್ಲ, ಸ್ವೀಟ್ಸ್ ಏನೋ ಆ ಥರ ಕೊಡೋಂಗಿಲ್ಲ. ಅದಕ್ಕೆ ಎರೇಸರ್, ಡಿಸೈನ್ ಎರೇಸರ್ಗಳು ಬರುತ್ತೆ, ಶಾರ್ಪ್ನರ್, ಹಾಗೆ ಏನು ಪೆನ್ಸಿಲ್, ಈ ಥರ ಏನಾದರೂ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು. ನಾನು ಇವತ್ತು ಚಕ್ರ ಥರ ಬರುತ್ತೆ, ವೀಲ್ ಥರ ಬರುತ್ತಲ್ಲ ಎರೇಸರು, ಅದನ್ನು ಕೊಟ್ಟು ಕಳಿಸಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಸಂಜೆ ನಾವು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು. ನೆನ್ನೆನೇ ಆರ್ಡ್ರ್ ಕೊಟ್ಟಿದ್ವಿ, ಈ ಥರ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲೇ ಬಂದು ಈ ಥರ ಕೇಕ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಅವ್ರ ಡ್ಯಾಡಿ ಹಾಕಿಸಿದ್ದು ಏನು ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಕೇಕ್ ಮಾಡಿಕೊಡಿ ಅಂತ ಹೇಳಿದ್ರೆ, ಅವರು ಒಂದು 4 ಆ್ಯಪಲ್ ಪೀಸ್ನ ಕಟ್ ಮಾಡಿ ಇಟ್ಟಿದ್ರು ಅಷ್ಟೇ. ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಕೇಕ್ ಇರಲಿಲ್ಲ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಯಾರಾದರೂ ಕೇಕ್ ಕಟ್ ಮಾಡಿಸೋರಿದ್ದರೆ ನಂಜನಗೂಡು ನಿಯರ್ ಇರೋರು ಮಾಡಿಸಿ, ಏನು ಕೇಕ್ ಪ್ಯಾಲೇಸಲ್ಲಿ ನಾವು ಮಾಡಿಸಿದ್ದು. ಇದೇ ಥರ ಎಲ್ಲ ಕಡೆ ಇವಾಗ ಏನು ಬೇಕ್ರಿಗಳಲ್ಲಿ ಹಾಗೆ ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತಲೇ ಒಂದು ಸ್ಪಾಟ್ ಮಾಡಿರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು, ನಾವು ಲಾಸ್ಟ್ ಟೈಮು ಇಲ್ಲೇ ಮಾಡಿಸಿದ್ದು. ಇನ್ನೂ ತುಂಬ ಚೆನ್ನಾಗಿರೋದು ಇರ್ಬೋದು ನಂಜನಗೂಡಲ್ಲಿ, ಬಟ್ ನಂಗೆ ಅಷ್ಟು ಗೊತ್ತಿರಲಿಲ್ಲ. ನನಗೆ ಆಫೀಸ್ಗೆ ನಿಯರ್ ಬೈ ಹಾಗೆ ಮನೆಗೂ ನಿಯರ್ ಬೈ ಇದಾಗಿದ್ದರಿಂದ ಸೊ ಇಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ವಿ. ಹಾಗೆ ನಮಗೆ ಗೊತ್ತಿರೋ ಫ್ರೆಂಡ್ಸು, ಮಕ್ಕಳು ಎಲ್ಲರನ್ನೂ ಕರೆದಿದ್ವಿ ಆ ಟೈಮ್ಗೆ. ಸೊ ಎಲ್ಲರೂ ಬಂದಿದ್ದರು, ಖುಷಿಯಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಜಾಸ್ತಿ ನಾವು ಹ್ಯಾಪಿ ಬರ್ಡೇ ಸಾಂಗ್ನು ಪ್ಲೇ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೈಮ್ ಈ ಥರ ಬಂದುಬಿಡುತ್ತೆ. ಸೊ ಆ ಒಂದು ಭಯಕ್ಕೆ ವಾಯ್ಸ್ ಓವರೇ ಜಾಸ್ತಿ ಮಾಡ್ತೀನಿ. ಅದು ಬಿಟ್ಟರೆ ನೋ ಕಾಪಿರೈಟ್ ಮ್ಯೂಸಿಕ್ ಇರುತ್ತಲ್ಲ, ಅದನ್ನು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಹಾಕ್ತಾರೆ ಕೇಕ್ ಕಟ್ ಮಾಡಬೇಕಾದ್ರೆ, ಬಟ್ ಅಷ್ಟೊಂದು ನಾವು ವ್ಲಾಗಲ್ಲಿ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲ, ಬಟ್ ಆಗೋದಿಲ್ಲ. ಹಾಗಾಗಿ ವಾಯ್ಸ್ ಓವರ್ನೇ ಮಾಡ್ತಾಯಿದ್ದೀನಿ. ನನ್ನ ಆಫೀಸ್ ಕೊಲಿಗ್ ಕೂಡ ಬಂದಿತ್ತು. ಸೊ ಅವಳನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಅವಳ ಜೊತೆನೂ ತುಂಬ ಮಾತುಕತೆ ಎಲ್ಲ ಮಾಡಿಕೊಂಡು, ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ, ಸಿಕ್ಕಿದ ಟೈಮಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಏನಾದರೂ ಸ್ನ್ಯಾಕ್ಸ್ ಅದು ಇದೆಲ್ಲ ಚೆನ್ನಾಗಿ ತಿಂದ್ಕೊಂಡು ಎಲ್ಲ ಮನೆಗೆ ಹೊರಟ್ವಿ. ಒಂಥರ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂಥರ ಮನಸ್ಸಿಗೆ ಹತ್ತಿರವಾಗಿರೋ ವ್ಯಕ್ತಿಗಳು ಜೊತೆಗಿದ್ದಾಗ ಎಷ್ಟು ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ರು ತುಂಬಾ ಖುಷಿ ಇರುತ್ತೆ. ಸೊ ಅದೇ ರೀತಿ ನನಗೂ ಅನಿಸ್ತು. ಸೊ ಇದು ನೆಕ್ಸ್ಟು ವಿಡಿಯೋ ಬಂದು ಇವಾಗ ನೀವೇನು ನೋಡ್ತಿದ್ರೋ ಈ ಕ್ಲಿಪ್ಪಿಂಗ್ಸ್ ಬಂದು ನಾವು ಏನು ಸ್ಯಾಟರ್ಡೇ ಇಂಡಿಪೆಂಡೆನ್ಸ್ ಡೇ ದಿನ ರಜಾ ಇತ್ತಲ್ಲ, ಸೊ ಹಾಗಾಗಿ ಔಟಿಂಗ್ ಹೋಗಿದ್ವಿ ಎಲ್ಲರೂ. ಮೊದಲನೇ ಶ್ರಾವಣ, ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 11 ಗಂಟೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ. ನಾನು ಆ್ಯಕ್ಚುಲಿ ಬರೋದಿಲ್ಲ ಅಂತಲೇ ಹೇಳಿದೆ, ಇಲ್ಲ ಮನೆಗೆ ಒಂದು ಕಡೆಯಿಂದ ನಾನು ಡೀಪ್ ಕ್ಲೀನ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕು, ರಜಾ ಸಿಗಲ್ಲ, ಇನ್ನು ನೆಕ್ಸ್ಟ್ ಶುಕ್ರವಾರನೇ ಹಬ್ಬ ಇರೋದು ಅಂತ ಹೇಳಿದೆ. ಬಟ್ ಇಲ್ಲ, ಇನ್ನು ಒಂದು 5 ಕಿಲೋಮೀಟರ್ 10 ಕಿಲೋಮೀಟ್ರ್ ಅಷ್ಟೇ ಇರೋದು ದೇವಸ್ಥಾನ, ಯಾವುದೋ ಹಳೆ ಕಾಲದ ದೇವಸ್ಥಾನ ಅಂತೆ, ಹೋಗಿದ್ದು ಬರೋಣ ಅಂತ ಇವ್ರು ಕರ್ಕೊಂಡು ಬಂದರು. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಲ್ಲ, ಕಂಪ್ಲೀಟ್ ಒಂದು ದಿನ ಪೂರ್ತಿ ಹೋಯಿತು. ಸೊ ಸರಿ ಬಿಡು, ದೇವಸ್ಥಾನಕ್ಕೆ ಅಂತ ಅಂದರೆ ಬೇಡ ಅನ್ನೋದು ಬೇಡ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಗಿದ್ರು ಶ್ರಾವಣ ಮನೆಯಲ್ಲೇ ಎಲ್ಲ ಪೂಜೆ ಮುಗಿಸ್ಕೊಂಡು ಬೇಗ. ಸೊ ಇಲ್ಲಿ ದೇವಸ್ಥಾನಕ್ಕೆ
ಇದು ಬಂದು ನಂಜನಗೂಡಲ್ಲೇ ಚಾಮುಂಡಿ ಟೌನ್ಶಿಪ್ ಇದೆಯಲ್ಲ, ಅದ್ರ ಪಕ್ಕ ನಾವು ಫಸ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಶ್ರೀನಿವಾಸನ ಕಲ್ಯಾಣ ನಡೀತಾ ಇತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಇದು ಬಂದಿರೋದು ನಾವು ಕುಲ್ಗಾಣ ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಜಲವಾಸುದೇವ ಅಂತ ಟೆಂಪಲ್ ತುಂಬ ಫೇಮಸ್ ಆಗಿದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿದೆಯಂತೆ. ಸೊ ಹಾಗಾಗಿ ಇಲ್ಲಿ ಹೋಗೋಣ, ತುಂಬ ಪುರಾತನ ಕಾಲದ್ದು ಒಂದು ಕತೆ ಇರುವಂಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಏನೋ ಏನಂತಾರೆ ನನ್ನ ಹಸ್ಬೆಂಡ್ ಫ್ರೆಂಡು ಮತ್ತು ಹಾಗೆ ನನ್ನ ಫ್ರೆಂಡು ಸುನೀತಾ ಅಂತ ಅವ್ರ ಫ್ಯಾಮಿಲಿ, ಇನ್ನೂ ಒಬ್ಬರು ಅಶೋಕ, ಅವರು ನನ್ನ ಹಸ್ಬೆಂಡ್ ಫ್ರೆಂಡು. ಸೊ ಅವ್ರ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಬಂದಿದ್ವಿ. ಬಟ್ ಇಲ್ಲೇನಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಷ್ಟೇ ಅಂತ ಟೆಂಪಲ್ ಓಪನ್ ಆಗೋದು. ನಾವು ಕಾಲ್ ಕೂಡ ಮಾಡಿದ್ವಿ, ಅವರು ಸರಿ ಬರ್ತೀನಿ ಅಂತ ಹೇಳಿದ್ರು. ಒಂದಷ್ಟೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಅವರು ಇನ್ನೊಂದು ದೇವಸ್ಥಾನದಲ್ಲಿ ಇವತ್ತು ಶ್ರಾವಣ ಇರೋದ್ರಿಂದ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಇಲ್ಲೇ ಬಂದುಬಿಡಿ, ಸಂಜೆ ಬೇಕಿದ್ರೆ ಬೇರೆ ಟೆಂಪಲ್ ಎಲ್ಲ ಸುತ್ತಾಡ್ಕೊಂಡು ಇಲ್ಲಿ ಬನ್ನಿ, ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಏನಕ್ಕೆ ಅವರಿಗೂ ತೊಂದರೆ ಅಂತ ಹೇಳ್ಬಿಟ್ಟು ನಾವು ಹೊರ್ಗಡೆನೇ ಇಲ್ಲ ಹಳ್ಳಿ ವಾತಾವರಣ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇಲ್ಲಿ ಏನು ವಿಶೇಷತೆ ದೇವಸ್ಥಾನದ್ದು ಅಂದರೆ ಇಲ್ಲಿ ಬಾವಿ ಇದೆಯಲ್ಲ, ಇದು 30 ಅಡಿ ಆಳ ಇರೋ ಬಾವಿ. ಸೊ ಇಲ್ಲಿ ನೀರು ಬಂದಾಗ ಡೈರೆಕ್ಟು ದೇವರ ಪೀಠದ ಕೆಳಗಡೆ ನೀರು ಬರುತ್ತಂತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಜಲವಾಸುದೇವ ಅಂತ ನೇಮು ಫೇಮಸ್ ಆಗಿದೆ. ಅಲ್ಲಿ ನೋಟಿಸ್ ಬೋರ್ಡಲ್ಲೂ ಕೂಡ ಏನು ಅದ್ರದ್ದು ಕತೆ ಅಂತ ಹೇಳಿ ಕೆಲವೊಂದು ಅಂಶನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಇದಿಲ್ಲಿರೋಂಥ ಕತೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸುತ್ತ ಎಲ್ಲ ದೇವ್ರುಗಳದ್ದು ಅಂದರೆ ಶ್ರೀನಿವಾಸಂದೇ ರಿಲೇಟೆಡ್ ಬೇರೆ ಬೇರೆ ಹೆಸರು ನಾಮ ಇರುತ್ತಲ್ಲ, ಅದೆಲ್ಲ ದೇವ್ರುಗಳು ಕೆತ್ತನೆ ಮಾಡಿದರು. ತುಂಬ ಚೆನ್ನಾಗಿ ದೇವಸ್ಥಾನ ಇದೆ. ಸುತ್ತಮುತ್ತ ಹಳ್ಳಿ ವಾತಾವರಣ ಇದ್ದಿದ್ದರಿಂದ ನಾವು ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಅಲ್ಲಿ ಒಂದು ಪುಟ್ಟ ಮನೆಗಳು, ಹಳೇ ಕಾಲದ ಮನೆಗಳು ಇವಾಗ ತೋರಿಸಿದ್ನಲ್ಲ, ಸೊ ಅದೆಲ್ಲ ಸ್ವಲ್ಪ ಬಿದೋಗಿದೆ, ಯೂಸ್ ಮಾಡ್ತಿಲ್ಲ ಅನಿಸುತ್ತೆ. ಬಟ್ ಆ ಥರ ಮನೆಗಳೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇಲ್ಲಿ ಒಂದು ಮನೆ ಹತ್ರ ಬಂದು ಹೊರ್ಗಡೆ ಕಟ್ಟೆ ಎಲ್ಲ ಇರುತ್ತಲ್ಲ, ಅಲ್ಲೋಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮನೇಲಿ ಕೂಡ ಯಾರೂ ಇರಲಿಲ್ಲ. ನಾವು ಕುತ್ಕೊಂಡು ಒಂದು 10 ನಿಮಿಷ ಆದಮೇಲೆ ಬಂದರು. ಪಾಪ ಅವರು ಕುತ್ಕೊಂಡು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿ, ಈ ಹಳ್ಳಿ ವಾತಾವರಣದಲ್ಲಿ ಹೀಗೆ ಅಲ್ವಾ, ಜನ ಬೇಗನೆ ಹೊಂದ್ಕೊಳ್ತಾರೆ, ಬೇಗ ಮಾತಾಡಿಸ್ತಾರೆ. ಈಗ ಟೌನಲ್ಲಿ ಹೆಂಗಂದರೆ ಯಾರಾದರೂ ಬಂದರೆ ಏನು ಎತ್ತ ಯಾರು ನೀವು ಅನ್ನೋ ಥರ, ಅಂದರೆ ಹತ್ರ ನಾವು ಮಾತಾಡ್ಸೋದಕ್ಕೇ ಅಷ್ಟೊಂದು ಇಷ್ಟಪಡಲ್ಲ. ಒಂಥರ ನಮ್ಮ ಒಂದು 4 ಗೋಡೆ ಮಧ್ಯನೇ ಇದ್ದು ರೂಢಿಯಾಗಿಬಿಟ್ಟಿರುತ್ತೆ. ಹಳ್ಳಿ ವಾತಾವರಣದಲ್ಲಿ ಹಾಗಲ್ಲ, ಯಾರೇ ಅವ್ರ ಮನೆ ಹತ್ರ ಬಂದ್ರೂ ಏನೋ ತುಂಬ ಹಳೇ ಪರಿಚಯ ಗೊತ್ತಿರೋರ ಥರ ಮಿಂಗಲ್ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಒಂದು ವಾತಾವರಣನ ನಾವು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬರ್ತಾ ಅವ್ರು ಹೇಳಿದ್ರು, ಇನ್ನೊಂದು 2 ಕಿಲೋಮೀಟರ್ ಅದು ಅಷ್ಟೇ ಇರೋದು ಸೀಗೆವಾಡಿ ಅಂತ ಹೇಳಿಬಿಟ್ಟು, ಅಲ್ಲಿ ದೇವಸ್ಥಾನ ಶ್ರಾವಣ ಆಗಿರೋದ್ರಿಂದ ಇಲ್ಲಿ ಓಪನ್ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಸರಿ, ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆನ್ ದ ವೇ ನಾವು ಇಲ್ಲಿ ಎಳ್ನೀರೆಲ್ಲ ಸಿಕ್ತು, ಕುಡ್ಕೊಂಡು ಹೋದ್ವಿ. ಶಿವ ವಿಷ್ಣುನ ಪೂಜೆ ಮಾಡೋದು, ಶಿವನು ಇದ್ದಾನೆ ವಿಷ್ಣುನು ಇದ್ದಾನೆ. ಈ ದೇವರು ಬಂದು ಚೆಲುವನಾರಾಯಣ ಸ್ವಾಮಿ. ಇಲ್ಲಿ ವಿಶೇಷತೆ ಏನಂದರೆ ಶಿವನೇ ವಿಷ್ಣುನ ಪೂಜೆ ಮಾಡೋ ಥರ ಒಂದು ಪ್ರತಿಮೆ ಇದೆ ಒಳಗಡೆ. ಸೊ ಅದನ್ನು ಫೋನ್ ಕೊಡಿ ಬೇಕಾದರೆ ಕ್ಯಾಪ್ಚರ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಫೋಟೋ ತಂದು ಕೊಟ್ಟರು. ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಲ್ಲ, ಸೊ ಇದು ಶಿವನ ರೂಪ ಕಾಣ್ತಿದೆ, ಬಟ್ ಪೂಜೆ ಮಾಡೋ ಥರ ನನಗೇನು ಅಷ್ಟು ಕಾಣಿಸ್ಲಿಲ್ಲ. ಬಟ್ ಇದೊಂದು ವಾಡಿಕೆ ಅವರು ಹೇಳಿದ್ದು. ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು ಹುಲಿ ಮುರುಗನ ದೇವಸ್ಥಾನಕ್ಕೆ. ಇದು ಫೇಮಸ್ ತುಂಬ, ಇಲ್ಲಿ ಸುಮಾರು ಸಲ ಬಂದಿದ್ದೀನಿ, ಫಸ್ಟ್ ಟೈಮ್ ಅನ್ನಲ್ಲ. ಶ್ರಾವಣ ಆಗಿರೋದ್ರಿಂದ ಉತ್ಸವ ಎಲ್ಲನೂ ಮಾಡಿಸಿದ್ರು. ಸೊ ಅದೇ ಉತ್ಸವಕ್ಕೆ ನಾವು ನಮಸ್ಕಾರ ಮಾಡಿಕೊಂಡು ಒಳಗಡೆ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ಇಲ್ಲಿ ನಾವು ಲೇಟಾಗಿ ಆಗಿತ್ತು, 5 ಗಂಟೆ ಆಗಿತ್ತು. ಆಗಿದ್ದರಿಂದ ನಮಗೆ ಕಾರ್ನೂ ಕೂಡ ಮೇಲ್ಗಡೆ ಹೋಗೋವರೆಗೂ ಬಿಟ್ಟರು. ಏನಾದರೂ ಬೇಗ ಬಂದಿದ್ದರೆ ಇವತ್ತು ತುಂಬ ರಶ್ ಇರೋದು. ಲಾಸ್ಟ್ ಟೈಮ್ ಬಂದುಬಿಟ್ಟು ನಾವು ಬಸ್ಸಲ್ಲೆಲ್ಲ ಬಂದಿದ್ವಿ. ಬೆಟ್ಟ ಸ್ಟಾರ್ಟ್ ಆದಮೇಲೆ ನಮಗೆ ಕಾರ್ ಅಲೋ ಮಾಡಲ್ಲ, ಅಲ್ಲಿಂದ ನಾವು ಬಸ್ಸಲ್ಲಿ ಬರಬೇಕು. ಸೊ ಇಲ್ಲಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ, ಫೋಟೋ ತೆಗಿಯೋ ಹಾಗಿಲ್ಲ. ಕದ್ದು ಮುಚ್ಚಿ ನಾನು ದೇವ್ರ ದರ್ಶನದ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ನಮಸ್ಕಾರ ಮಾಡ್ಕೊಳ್ಳಿ. ಇದು ತುಂಬ ಫೇಮಸ್. ಯಾವ ರೀತಿ ಅಂತ ಹೇಳಿದ್ರೆ, ತಿರುಪತಿ ತಿಮ್ಮಪ್ಪಂಗೆ ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗದೇ ಇರೋರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅದರಷ್ಟೇ ಈಕ್ವಲ್ ಅಂತ ಹೇಳ್ತಾರೆ. ಇದು ಚಿಕ್ಕ ತಿರುಪತಿ ಅಂತಲೇ ನೇಮು ಫೇಮಸ್ ಆಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಏನಾದರೂ ಏನು
ಥಂಡಿ ವಾತಾವರಣದಲ್ಲಂತೂ ಇಲ್ಲಿಗೆ ಬಂದರೆ ಒಳ್ಳೆ ಊಟಿ ಥರ ನಿಮಗೆ ವೆದರ್ ಸಿಗುತ್ತೆ. ಫುಲ್ಲು ಸುತ್ತಮುತ್ತ ಕಾಡು ಬೆಟ್ಟ ಗುಡ್ಡ, ತುಂಬ ವ್ಯೂ ಅಂತೂ ಸಖತ್ತಾಗಿ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ದೇವಸ್ಥಾನ. ಯಾರಾದರೂ ನಂಜನಗೂಡು ಸೈಡ್ ಬಂದರೆ ಇಲ್ಲಿ ಬನ್ನಿ, ವಿಚಾರಿಸ್ಕೊಂಡು ಅಂದರೆ ರೂಟ್ ವಿಚಾರಿಸ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ರಿಗೂ ಆಲ್ಮೋಸ್ಟು ಏನು ವೇಣುಗೋಪಾಲ ಸ್ವಾಮಿ ಬೆಟ್ಟ ಗೊತ್ತಲ್ಲ, ಸೊ ಅದೇ ರೀತಿಯೇ ಇದು ಇದೆ. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ. ಇದು ಇರೋದು ಗುಂಡ್ಲುಪೇಟೆ ಸೈಡ್, ಹತ್ತತ್ರ ಗುಂಡ್ಲುಪೇಟೆ ಸೈಡ್ ಬರುತ್ತೆ. ವಿಚಾರಿಸ್ಕೊಂಡು ಬಂದು ದರ್ಶನ ಮಾಡಿ ಅಂತ ನನ್ನ ವಿನಂತಿ. ಓಕೆ, ಅಲ್ಲಿಂದ ನಾವು ಎಲ್ಲರೂ ನಾಮ ಹಾಕಿಸ್ಕೊಂಡ್ವಿ. ಶ್ರಾವಣ ಆಗಿರೋದ್ರಿಂದ ತಿಮ್ಮಪ್ಪನ ದರ್ಶನ ಆಗಿದ್ದರಿಂದ ಎಲ್ಲರೂ ನಾಮ ಹಾಕಿಸ್ಕೊಂಡು ಪ್ರಸಾದನೂ ಕೊಟ್ಟರು. ಸೊ ಪ್ರಸಾದನೂ ತಿನ್ಕೊಂಡು ಇಲ್ಲಿಂದ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ತುಂಟತನು ಈ ಮೋಹನು ತುಂಟ ಮೋಹನು ಕಲರ್ ಕಲರ್ ಅಲ್ಲೋ ಇವರು ಜಾಹ್ನವಿ ಅಕ್ಕ, ಇವರು ಜಾಹ್ನವಿ ಅಕ್ಕ, ಇವರು ಚಿನ್ಮಯ ಅಕ್ಕ. ಓಕೆ, ಅಲ್ಲಿಂದ ನಾವು ಬಂದಿದ್ದು ತ್ರಯಂಬಕೇಶ್ವರ ಸ್ವಾಮಿ ಟೆಂಪಲ್ಗೆ. ಸೊ ಈ ಟೆಂಪಲ್ ಬಂದು ತುಂಬ ಹಳೇ ಕಾಲದ ಕಲ್ಲಿನ ದೇವಸ್ಥಾನ. ಸೊ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಇಲ್ಲಿ ಏನು ಮಣ್ಣೆಲ್ಲ ಮುಚ್ಚಿಬಿಟ್ಟು ಆಮೇಲೆ ಓಪನ್ ಮಾಡಿದಂತೆ, ಯಾರೋ ಹಾಳು ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಆ ಥರ ಹೇಳ್ತಾಯಿದ್ರು. ಸೊ ನಾನು ಕೇಳಿಸ್ಕೊಂಡಿದ್ದನ್ನ ಸ್ವಲ್ಪ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅಲ್ಲಿ ಕಲ್ಲು ಅಂದರೆ ಗೋಪುರ ಎಲ್ಲ ಇರುತ್ತಲ್ಲ, ಸ್ವಲ್ಪ ಮಣ್ಣು ಥರನೇ ಇತ್ತು. ತುಂಬ ಏನು ಎಲ್ಲ ತೆಗೆದಿರೋ ಥರ ಮಣ್ಣು, ಇವಾಗೆಲ್ಲ ತೆಗೆದು ಕ್ಲೀನಾಗಿ ಪೂಜೆ ಎಲ್ಲ ಮಾಡ್ತಿರೋ ಥರ ಇತ್ತು. ಸೊ ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ಅಲ್ಲಿ ಬಸ್ಸು ಬೀಳ್ತಾ ಇದೆ ನೋಡಿ, ಆ ಕಲರು ಶಿವನ ಕಣ್ಣಿನ ಮೇಲೆ ಇದೆ. ಒಂದು ದಿನಕ್ಕೆ 3 ಬಣ್ಣ ಚೇಂಜ್ ಆಗುತ್ತೆ ಇಲ್ಲಿಂದ. ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಂಜೆ ಒಂಥರ ಅಂತ ತ್ರಯಂಬಕೇಶ್ವರ ಅಂತ. ಅಡ್ಡ ನಿಂತ್ಕೊಳ್ಳಮ್ಮ ಕುಸು, ಮಧ್ಯ ನಿಂತ್ಕೊಳ್ಳಮ್ಮ, ನೀವು ನಿಂತ್ಕೊಳ್ಳಮ್ಮ, ದೊಡ್ಡವ್ರು ನಿಂತ್ಕೊಳ್ಳಮ್ಮ, ಕತ್ಲೆ ಮಾಡ್ಕೊಂಡು. ಈಗ ನೋಡಿ ಸಂಜೆ 7 ಗಂಟೆಗೆ ಈ ಥರ ಕಾಣುತ್ತಲ್ಲ. ಇನ್ನು ಮುಂದೆ ಹೋಗಿ ನೀವಿಬ್ರು ಸೂರ್ಯ ಕತ್ಲೆ ಅನ್ನಲ್ಲ, ದೀಪ ಬೆಳಕಲ್ಲಿ ಹಿಂಗೆ ಕಾಣುತ್ತೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಒಂದೇ ತ್ರ್ಯಂಬಕೇಶ್ವರ. ಈ ಬೆಳಕು ನೋಡಿ ದಕ್ಷಿಣ ಕಡೆ ಹೋದರೆ ನಿಮ್ಮ ಜೀವನ ಇದೇ ರೀತಿ ಬೆಳಕಾಗುತ್ತೆ. ಹಂಗೆ ಸೈಡ್ ಬೇಕಂದ್ರೆ ಸೈಡ್ ಬಾಸ್ ಅಂದರೆ ಹಿಂಗೆ ನೋಡಿ, ಹಿಂಗೆ ಪ್ರತಿದಿನ ಒಂದು ದಿನಕ್ಕೆ 3 ಬಣ್ಣ ಇದು ತ್ರಯಂಬಕೇಶ್ವರ. ಏನಾಗೋದು ಗೊತ್ತಿಲ್ಲ, ಆಮೇಲೆ ಸುಮ್ಮನೆ ಮಾತಾಡ್ಸ್ತಾರೆ. ಈಗ ತಿರ್ಗಿ ಆಗಿದೆ, ಅವತ್ತಿನ ಈಚೆ ನನ್ನ ಮಗ ಚೆನ್ನಾಗಿ ಮಾತಾಡ್ತಾರೆ, ಮಾಡಬಹುದು. ಅದೇನು ನಿಮ್ಮ ಬಾಯಿ ಒಂದು ಕಾಲೇಜ್ ಹೋಗಿ ಸುಮ್ಮನೆ ಅಂತಂದ್ರೆ ಒಂದು ದೇವ್ರಿಗೆ ಕೆಲವು ಮಕ್ಕಳಿಗೆ ತೊಂದರೆ ಮಾತಾಡ್ತಾರೆ. ಡಾಕ್ಟರ್ ಸ್ವರನ ಎಳೆದು ಮಾತಾಡ್ತವ, ಸುಮ್ಮನೆ ಮಕ್ಕಳ ಈಗ ಹಂಗೊಂದು ರೂಢಿ ಮಾಡ್ಕೊಂಡು ಬನ್ನಿ ಯಾವುದು. ಇದೇನು ತೋರಿಸ್ತಾ ಇದ್ದೀನಿ, ಬ್ಲ್ಯಾಕ್ ಕಲರ್ ರೌಂಡಾಗಿದೆಯಲ್ಲ, ಇದೊಂದು ಸುರಂಗ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ಕಾಶಿಗೆ ಸುರಂಗ ಮಾರ್ಗ ಇದೆ ಅಂತ ಒಂದು ಮಾತಿದೆ. ಅದು ನಿಜನಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಒಂದು ದೇವ್ರದ್ದು ಸುತ್ತ ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ನೋಡ್ಬೋದು ನಿಮ್ಮದು ಎಷ್ಟು ಹಳೆಯ ದೇವಸ್ಥಾನ ಅಂತ. ಕಂಪ್ಲೀಟ್ ಕಲ್ಲಿನ ದೇವಸ್ಥಾನ, ತುಂಬಾ ಪ್ರಶಾಂತವಾಗಿದೆ. ಫುಲ್ ಪೂಜಾರಪ್ಪ ಏನು ಮಾಡಿದ್ರು, ಒಳಗಡೆ ದೇವಸ್ಥಾನದ ಏನೋ ದೇವ್ರ ಹತ್ರದವರೆಗೂ ಬಿಡ್ತಾರೆ ಇಲ್ಲಿ.
ತುಂಬ ಹತ್ತಿರದಿಂದ ದೇವ್ರ ದರ್ಶನ ಮಾಡ್ಕೋಬೋದು. ಹಾಗೆ ಈ ದೇವ್ರ ದರ್ಶನ ಮಾಡಿಕೊಂಡು ದಕ್ಷಿಣ ಕಡೆಗೆ ಹೋದರೆ ಬಾಳು ಬಂಗಾರ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಎಲ್ಲರೂ ನೋಡಿ ಯಾವ ಥರ ಕುತ್ಕೊಂಡು ಪೀಸ್ಫುಲ್ಲಾಗಿ ಕುತ್ಕೊಂಡಿದ್ದೀವಿ. ಆಮೇಲೆ ಈ ದೇವರಿಗೆ ತ್ರಯಂಬಕೇಶ್ವರ ನೇಮ್ ಹೇಗೆ ಬಂತು ಅಂತಂದರೆ 3 ಟೈಮಲ್ಲೂ ಅದು ಏನು ದೇವ್ರ ಮೇಲೆ ಬೀಳೋ ಬೆಳಕು ಒಂದೊಂದು ಸಲ ಒಂದೊಂದು ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಅದರಿಂದ ತ್ರಯಂಬಕೇಶ್ವರ ಅಂತ ನೇಮ್ ಬಂದಿದೆ. ಇದ್ರ ಹಿಂದ್ಗಡೆ ಟೆಂಪಲಲ್ಲಿ ತ್ರಯಂಬಕೇಶ್ವರಿ ಅಂತ ಹೆಣ್ಣು ದೇವ್ರು ಕೂಡ ಇದೆ. ಸೊ ಅದು ದೇವ್ರನ್ನ ದರ್ಶನ ಮಾಡಿಕೊಂಡು ಕಂಪ್ಲೀಟ್ ನಾವು ಮನೆಗೆ ಹೊರಟ್ವಿ ಇಲ್ಲಿಂದ. ಇದು ಲಾಸ್ಟ್ ಟೆಂಪಲ್ ನಾವು ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ನೋಡಿ, ಎಲ್ಲ ಧ್ಯಾನ ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತಿನ ದಿನ ಫುಲ್ ಕಂಪ್ಲೀಟ್ ದೇವಸ್ಥಾನಗಳಿಗೆ ಹೋಗಿ ಇದೇ ರೀತಿ ಆಯಿತು. ಹಾಗೆ ಬಸವಣ್ಣ ಕೂಡ ಅಲ್ಲೇ ಇದ್ದರು. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವರೇ ಸಾಕಿರುವಂಥ ದೇವರಿಗೆ ಬಿಟ್ಟಿರುವಂಥ ಬಸವಣ್ಣ ಅದು. ಯಾರಿಗೇನೂ ಹಾನಿ ಮಾಡಲ್ಲ, ಅಂದರೆ ನಮಗೆಲ್ಲ ಹೇಗೆ ಗೊತ್ತಿಲ್ಲ, ಹತ್ರ ನಾವು ಯಾರೂ ಹೋಗಿಲ್ಲ. ಪೂಜಾರಪ್ಪನಿಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ಸೊ ಇದೊಂದು ಲಾಸ್ಟ್ ನಾವು ವಿಸಿಟ್ ಮಾಡಿದಂಥ ಟೆಂಪಲ್. ಇಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ. ಸೊ ಇಲ್ಲಿ ನಾವು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.